ಈ ಬಾರಿ ಅಂದರೆ 2026ನೇ ಇಸ್ವಿಯ ಗೌರಿ ಮತ್ತು ಗಣೇಶ ಹಬ್ಬ ಎರಡೂ ಒಂದೇ ದಿನ ಬಂದಿದೆ ಅಂತ ಹೇಳ್ತಾರೆ. ಇದೇ ಥರ ಸುಮಾರು ವರ್ಷಗಳ ಹಿಂದೆನೂ ಬಂದಿತ್ತು. ಹಾಗೆ ಇನ್ನು ಮುಂದೆ ಈ ಥರ ಎಷ್ಟೋ ವರ್ಷಗಳಿಗೊಮ್ಮೆ ಗೌರಿ ಮತ್ತು ಗಣೇಶ ಹಬ್ಬ ಎರಡೂ ಒಂದೇ ದಿನ ಬರುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ಎರಡೂ ಹಬ್ಬ ಒಂದೇ ದಿನ ಬಂದ ಪಕ್ಷದಲ್ಲಿ ಹೇಗೆ ಒಂದು ಗೌರಿ ಗಣೇಶ ಹಬ್ಬವನ್ನು ಆಚರಿಸಬೇಕು, ಇದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ವ್ರತಗಳಿಗೆ, ಉತ್ಸವಗಳಿಗೆ, ಪರ್ವಕಾಲಗಳಿಗೆ ಇಂಥದ್ದಕ್ಕೆಲ್ಲ ಬಹಳ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಇದೆ. ಉತ್ಸವ ಪ್ರಿಯಾಹ ಖಲು ಮಾನವಾಹ ಅಂತ ಕಾಳಿದಾಸ ಕೂಡ ಒಂದ್ ಕಡೆ ಹೇಳ್ತಾನೆ. ಹಾಗೆ ಎಲ್ಲ ಲೋಕದ ಜನಗಳು ಕೂಡ ಉತ್ಸವ ಪ್ರಿಯರು. ಅದೇ ರೀತಿಯಲ್ಲಿ ಉತ್ಸವ ಅಂದಾಗ ನಾಡ ಹಬ್ಬ ಅದು ಇದು ಎಲ್ಲ ಮಾಡ್ತೀವಲ್ಲ, ಆ ತರದ್ದು. ವ್ರತ ಅಂತ ಬಂದಾಗ ಇದೆಲ್ಲ ನಮ್ಗೆ ಪೌರಾಣಿಕ ವ್ರತಗಳು. ಆಕ್ಚುಲ್ ಆಗಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಈ ತರದನ್ನೆಲ್ಲವನ್ನು ವ್ರತ ಅಂತ ಕರಿತೀವಿ ನಾವು ಯೋಗಶಾಸ್ತ್ರದಲ್ಲಿ ಮತ್ತೆ ವೇದಾಂತದಲ್ಲಿ. ಆದರೆ ಸಾಮಾನ್ಯ ಜನಕ್ಕೆ ಆಡು ಭಾಷೆನಲ್ಲಿ ವ್ರತ ಅಂದಾಗ ವರಮಹಾಲಕ್ಷ್ಮಿ, ಗೌರಿ, ಗಣೇಶ, ಅನಂತ, ನವರಾತ್ರಿ, ರಾಮನವಮಿ, ಗೋಕುಲಾಷ್ಟಮಿ, ನರಸಿಂಹ ಜಯಂತಿ ಈ ತರದನ್ನ ವ್ರತಗಳು ಅಂತ ಅನ್ಕೊಂಡಿದ್ದಾರೆ. ಇಂತಹ ವ್ರತಗಳಲ್ಲಿ ನಮಗೆ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಕೆಲವು ಹಬ್ಬಗಳಲ್ಲಿ ಮುಖ್ಯವಾಗಿ ಈ ಗೌರಿ ಮತ್ತೆ ಗಣೇಶ ಹಬ್ಬ ಕೂಡ ಒಂದು. ಸಾಮಾನ್ಯವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನದಂದು ಅಥವಾ ತೃತೀಯ ತಿಥಿಯಲ್ಲಿ, ತಿಥಿ ಅನ್ನೋದಕ್ಕೆ ದಿನ ಅಂತಾನೆ ಅರ್ಥ ಕನ್ನಡದಲ್ಲಿ, ತೃತೀಯ ತಿಥಿಯಲ್ಲಿ ಗೌರಿ ಹಬ್ಬ ಬರುತ್ತೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ, ಆಡು ಭಾಷೆನಲ್ಲಿ ಚೌತಿ ಅಂತ ಕರಿತೀವಿ ನಾವು, ಅಲ್ಲಿ ವಿನಾಯಕ ವ್ರತ ಅಂತ ಕರಿತೀವಿ. ಆಕ್ಚುಲ್ ಆಗಿ ಶಾಸ್ತ್ರದಲ್ಲಿ ಮೂಲ ಗ್ರಂಥಗಳಲ್ಲಿ, ಅಥವಾ ಸಿದ್ಧಿ ವಿನಾಯಕ ವ್ರತ ಅಂತೀವಿ. ಅದನ್ನೇ ನಾವು ಆಡು ಭಾಷೆನಲ್ಲಿ ವರಸಿದ್ಧಿ ವಿನಾಯಕ ವ್ರತ ಅಂತ ಮಾಡ್ಕೊಂಡಿದೀವಿ, ವರಮಹಾಲಕ್ಷ್ಮಿ ಅಂತ ಮಾಡ್ಕೊಂಡಂಗೆ. ಅದು ಬರೀ ಲಕ್ಷ್ಮೀ ವ್ರತ. ಆಕ್ಚುಲ್ ಆಗಿ ನಾವು ವರಮಹಾಲಕ್ಷ್ಮಿ ಅಂತ ಮಾಡ್ಕೊಂಡಿದೀವಿ. ಹಾಗೆ ಇಲ್ಲಿ ವಿನಾಯಕ ವ್ರತ ಅಥವಾ ಸಿದ್ಧಿ ವಿನಾಯಕ ವ್ರತ ಅನ್ನೋದನ್ನು ವರಸಿದ್ಧಿ ವಿನಾಯಕ ವ್ರತ ಅಂತ ಮಾಡ್ಕೊಂಡಿದೀವಿ. ಇದು ತೃತೀಯ ತಿಥಿನಲ್ಲಿ ಗೌರಿಯನ್ನ, ಚತುರ್ಥಿ ತಿಥಿನಲ್ಲಿ ವಿನಾಯಕನನ್ನ ಆಚರಿಸ್ಬೇಕು ಅನ್ನೋದು ಬಂದಿರತಕ್ಕಂತಹ ಪದ್ಧತಿ ಮುಂಚಿಂದ ಕೂಡ. ಯಾತಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ವರಸಿದ್ಧಿ ವಿನಾಯಕ ವ್ರತ ಅನ್ನತಕ್ಕಂತಹದ್ದು ಅಥವಾ ಗಣೇಶ ವ್ರತ ಅನ್ನತಕ್ಕಂತಹದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷ ಅಂತ ಹೇಳೋದಕ್ಕಿಂತ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಶಿವಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅದನ್ನ ನಾವು ಈ 2 ವರ್ಷದ ಕೆಳಗೆ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಶ್ಲೋಕಗಳನ್ನೆಲ್ಲ ಪ್ರಮಾಣ ಕೊಟ್ಟು ಹೇಳ್ಕೊಂಡು ಹೋಗಿದ್ದೀನಿ. ಬೇಕಾದವರು ಅಲ್ಲಿ ನೋಡ್ಕೋಬಹುದು. ಹಾಗಿದ್ರೆ ನಾವು ಯಾಕೆ ಈ ತರ 15 ಡೇಸ್ ಮುಂಚೆನೆ ಮಾಡ್ತಿದೀವಿ? ಯಾಕಂದ್ರೆ ಪ್ರತಿ ಸತಿ ಸಂಕಷ್ಟದ ಗಣಪತಿ ವ್ರತ ಅನ್ನೋದು ಕೃಷ್ಣ ಪಕ್ಷದ ಚತುರ್ಥಿನಲ್ಲೇ ಮಾಡೋದು. ಈ ಗಣೇಶ ವ್ರತ ಮಾತ್ರ ಶುಕ್ಲ ಪಕ್ಷದ ಚತುರ್ಥಿ ಮಾಡ್ತೀವಿ. ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಪಕ್ಷದ ಚತುರ್ಥಿನಲ್ಲಿ ಸಂಕಷ್ಟದ ಗಣಪತಿ ವ್ರತ ಅಂತ ಮಾಡ್ತೀವಿ. ಇದು ಯಾಕೆ ಹೀಗಾಗಿದೆ ಅಂದ್ರೆ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿನಲ್ಲಿ ನಮಗೆ ಪಿತೃಪಕ್ಷ ಬಂದಿರುತ್ತೆ. ಪಿತೃಪಕ್ಷ ಬಂದಾಗ ನಾವು ದೇವತಾ ವ್ರತಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ದೇವಕಾರ್ಯಾದಪಿ ರಾಜನ್ ಪಿತೃಕಾರ್ಯಂ ವಿಶಿಷ್ಯತೆ, ದೇವತಾಭ್ಯೋ ಹಿ ಪೂರ್ವಂ ಹಿ ಪಿತॄಣಾಂ ಆಪ್ಯಾಯನಂ ವರಂ ಅಂತ ವೇದವ್ಯಾಸದ ಮಹಾಭಾರತದಲ್ಲಿ ಹೇಳ್ತಾರೆ. ಹಾಗಾಗಿ ದೇವತಾ ಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠ ಆಗತ್ತೆ. ಪಿತೃಪಕ್ಷ ಬಂದಲ್ಲಿ ಪಿತೃಪಕ್ಷಕ್ಕೆ, ಪಿತೃದೇವತೆಗಳಿಗೆ ವಿಶೇಷವಾಗಿ ಪ್ರಾಧಾನ್ಯತೆ, ಪ್ರಾಮುಖ್ಯತೆ ಕೊಡಬೇಕು. ಆದ್ರಿಂದ ಅದು ಮತ್ತೆ ಗೌರಿ ಹಬ್ಬದ ಜೊತೆಗೆ ತಾಯಿ ಜೊತೆಗೆ ಮಗನೂ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಬಹುಶಃ ಇರ್ಬೋದು ಆ ಒಂದು ಪದ್ಧತಿ ಬಂದಿದೆ ಅಂತ ಹೇಳ್ಬೇಕಾಗುತ್ತೆ. ಶಿವಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಅದನ್ನ ಬೇಕಾದವ್ರು ನೋಡ್ಕೋಬಹುದು. ಇನ್ನು ಇವತ್ತಿನ ಒಂದು ವಿಚಾರಕ್ಕೆ ಬಂತು ಅಂದ್ರೆ, ಈ ವರ್ಷ 2026ನೇ ಇಸ್ವಿ ಪರಾಭವ ನಾಮ ಸಂವತ್ಸರ. ಪ್ರಶ್ನೆ ಕೇಳಿರೋರು ಕೂಡ ಬಹಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ದಾರೆ.
ಯಾಕೆಂದ್ರೆ ಈ ಹಿಂದೆನೂ ಬೇಕಾದ ಸತಿ ಬಂದಿದೆ. ನಾನೇ ಗೌರಿ ಗಣೇಶ ಒಂದೇ ದಿನ ಬೇಕಾದ ಸತಿ ಮಾಡಿಸಿದ್ದೀನಿ, ಮುಂದಕ್ಕೂ ಬೇಕಾದ ಸತಿ ಬರುತ್ತೆ ಈ ತರ. ಸೊ ಇದೆಲ್ಲದಕ್ಕೂ ಸೇರಿಸಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತರ ಆನ್ಸರ್ ಕೊಡಿ ಅನ್ನೋ ಅರ್ಥದಲ್ಲಿ ಕೇಳಿದ್ದಾರೆ ಪ್ರಶ್ನೆನ. ಒಂದೊಂದೇ ಇವಾಗ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 13ನೇ ತಾರೀಕು ಭಾನುವಾರ ದ್ವಿತೀಯ ತಿಥಿ ಬೆಳಗ್ಗೆ 6:54 ಮೈಸೂರು ಲೆಕ್ಕಾಚಾರದ ರೀತ್ಯ ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗದ ಲೆಕ್ಕಾಚಾರದಲ್ಲಿ ಮೈಸೂರು ಗಣನೆಗೆ ಮೈಸೂರನ್ನ ಬೇಸಾಗಿ ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು 6:54 ಅಂದ್ರೆ 1:38 ಅಷ್ಟಕ್ಕೆ ಮುಗಿದೋಗುತ್ತೆ ದ್ವಿತೀಯ ತಿಥಿ. ಅದಾದ್ಮೇಲೆ ಇಡೀ ದಿನ ತೃತೀಯನೇ ಇರುತ್ತೆ. ಮಾರನೇ ದಿನ 14ನೇ ತಾರೀಕು ಸೋಮವಾರ ತೃತೀಯ ತಿಥಿ 1:46 ಅಂದ್ರೆ ಬೆಳಗ್ಗೆ 6:57 ತನಕ ಮಾತ್ರ ಮೈಸೂರು ಲೆಕ್ಕಾಚಾರಕ್ಕೆ. ಬೆಂಗಳೂರಾದ್ರೆ 4 ನಿಮಿಷ ಲೆಸ್ ಮಾಡ್ಕೋಬೇಕು ಯಾವಾಗ್ಲೂ ಕೂಡ. ಹಾಗಾಗಿ 6:57 ತೃತೀಯ ಮುಗಿದೋಗುತ್ತೆ. ಅದಾದ್ಮೇಲೆ ಚತುರ್ಥಿ ಬರುತ್ತೆ. ಇನ್ನು 15ನೇ ತಾರೀಕು ಮಂಗಳವಾರ ಚತುರ್ಥಿ ಬಂದು 2:44 ಅಂದ್ರೆ ಬೆಳಗ್ಗೆ 7:20 ತನಕ ಮೈಸೂರು ಗಣನೆಗೆ ಲೆಕ್ಕಾಚಾರದಲ್ಲಿ ಇರತ್ತೆ ಚತುರ್ಥಿ. ಆಮೇಲೆ ಪಂಚಮಿ ಬರುತ್ತೆ. ಹೀಗೆ ಈ ವರ್ಷ ಬಂದಿರತಕ್ಕಂಥದ್ದು. ಇದೇ ರೀತಿ ಬೇಕಾದ ಸತಿ ಹಿಂದೆನೂ ಬಂದಿದೆ, ಈಗಲೂ ಬಂದಿದೆ, ಮುಂದೇನು ಬರುತ್ತೆ. ಪರಾಭವ ನಾಮ ಸಂವತ್ಸರ ಈ ವರ್ಷ 2026 ಇದು ಈ ತರ ಬಂದಿರತಕ್ಕಂಥದ್ದು. ಹೀಗೆ ಬಂದಾಗ ಅದು ಹಿಂದೆ ಆಗಿರ್ಬೋದು, ಈಗಾಗಿರ್ಬೋದು, ಹಿಂದೆ ಆಗಿದ್ದು ಆಗೋಗಿದೆ, ಪಾಸ್ಟ್ ಇಸ್ ಪಾಸ್ಟ್. ಮುಂದಕ್ಕೂ ಈ ತರ ಬಂತು ಅಂದ್ರೂ ಕೂಡ ಈ ವಿಡಿಯೋ ಅಪ್ಲೈ ಆಗತ್ತೆ, ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾವ ತರ ನಾವು ಲೆಕ್ಕಾಚಾರ ಹಾಕಬೇಕು ಅಂತ ನೋಡಿದಾಗ, ಧರ್ಮ ಶಾಸ್ತ್ರಗಳು ಏನ್ ಹೇಳುತ್ತೆ ಅನ್ನೋದನ್ನ ನೋಡಿದಾಗ, ನಾನು ಇಲ್ಲಿ ಧರ್ಮಸಿಂಧು ನಿರ್ಣಯ ಸಿಂಧು ಗ್ರಂಥಗಳನ್ನ ಅವಲೋಕಿಸಿದ್ದೀನಿ. ಧರ್ಮಸಿಂಧುವನ್ನ ಇಲ್ಲಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಅಲ್ಲಿರ್ತಕ್ಕಂತಹ ವಾಕ್ಯಗಳನ್ನೇ ಓದ್ತೀನಿ. ಯಾರು ಬೇಕಾದ್ರೂ ಧರ್ಮಸಿಂಧು ಗ್ರಂಥನ ತೆಗೆದು ನೋಡ್ಕೋಬಹುದು, ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಸೊ ಈ ಧರ್ಮಸಿಂಧು ಕನ್ನಡದಲ್ಲಿ ಏನ್ ಪ್ರಿಂಟ್ ಆಗಿದೆ ಅದರೊಳಗೆ ಪೇಜ್ ನಂಬರ್ 83 ಇದೆ. ಭಾದ್ರಪದ ಮಾಸದ ಕೃತ್ಯಗಳು ಅಂತ ಹೆಡ್ಡಿಂಗ್ ಇದೆ. ಆ ಭಾದ್ರಪದ ಮಾಸದ ಕೃತ್ಯಗಳಲ್ಲಿ 3ನೇ ಲೈನ್ ಆದ್ಮೇಲೆ 4ನೇ ಲೈನಿಂದ ಪ್ರಾರಂಭ ಆಗತ್ತೆ. ಇಲ್ಲಿ ಏನಂತ ಪ್ರಾರಂಭ ಆಗತ್ತೆ ಅಂದ್ರೆ, ಭಾದ್ರಪದ ಮಾಸದ ಶುಕ್ಲ ತೃತೀಯ ತಿಥಿಯಲ್ಲಿ ಹರಿತಾಲಿಕಾ ವ್ರತವು. ನಾವು ಇದನ್ನ ಸ್ವರ್ಣಗೌರಿ ವ್ರತ ಅಂತ ಏನ್ ಹೇಳ್ಕೊಂಡ್ ಬರ್ತಿದೀವಿ, ಆಕ್ಚುಯಲ್ ಆಗಿ ಟೆಕ್ನಿಕಲ್ ಟರ್ಮ್ ಅದಕ್ಕೆ ಹರಿತಾಲಿಕಾ ವ್ರತ ಅಂತ. ಅರಿಶಿಣದ ಗೌರಿಯನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು. ನಮ್ಮಲ್ಲಿ ಮಣ್ಣಿನ ಗೌರಿಯನ್ನ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಅಂತ ಬಂದಿದೆ. ನಾನು ರಿಸರ್ಚ್ ಮಾಡಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನೋಡ್ಬೇಕು ಅಂದ್ರೆ, ಸ್ವರ್ಣಗೌರಿ ವ್ರತ ಅನ್ನತಕ್ಕಂಥದ್ದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿನಲ್ಲಿ ಬರುತ್ತೆ. ರಂಭಾ ವ್ರತ ಅಂತ ಕರಿತೀವಿ ಅದನ್ನ. ಅಲ್ಲಿ ಬಂಗಾರದ ಗೌರಿಯ ವಿಗ್ರಹದಲ್ಲಿ ಸ್ತ್ರೀ ಮತ್ತೆ ಪುರುಷರು ಇಬ್ಬರೂ ಕೂಡ ಗೌರಿಯನ್ನ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದು ಬಿಟ್ರೆ ನಮಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿಯಲ್ಲಿ ಸ್ವರ್ಣ ಗೌರಿ ತೃತೀಯ ಅಂತ ಕರೀತಾರೆ ಅದನ್ನ. ಅಲ್ಲಿ ಮಣ್ಣಿನ ಗೌರಿ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ನಾವು ಆಕ್ಚುಯಲ್ ಆಗಿ ಏನು ಭಾದ್ರಪದ ಮಾಸದಲ್ಲಿ ಸ್ವರ್ಣ ಗೌರಿ ವ್ರತ ಅಂತ ಕರಿತೀವಿ, ಇದು ಹರಿತಾಲಿಕಾ ವ್ರತ ಅಂದ್ರೆ ಅರಿಶಿನದ ಗೌರಿಯನ್ನ ಇಟ್ಕೊಂಡು, ಟರ್ಮರಿಕ್ ಅಂತ ಏನ್ ಹೇಳ್ತೀವಿ ಅದು, ಅರಿಶಿನದ ಗೌರಿಯನ್ನ ಸಾಮಾನ್ಯವಾಗಿ ನಮ್ಮ ಪದ್ಧತಿನಲ್ಲಿ ಒಂದು ವಿಳ್ಳೆದೆಲೆ ಮೇಲೆ ಅದನ್ನ ಇಟ್ಟು, ಒಂದು ಪರ್ವತದ ಶೇಪ್ ನಲ್ಲಿ ಅದನ್ನ ಹೀಗೆ ಮಾಡಿ ಅದನ್ನ ಇಟ್ಟು, ಅದಕ್ಕೆ ಒಂದು ಕುಂಕುಮ ಇಟ್ಟು ಅದಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಇದೆ. ಸುಮಾರು ಜನಗಳು ಈ ತರ ಮಾಡ್ತಾರೆ. ಕೆಲವರು ಮಣ್ಣಿಂದನ್ನು ತಂದು ಇದನ್ನು ಇಟ್ಟು ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಇದು ಆಕ್ಚುಯಲ್ ಆಗಿ ಹರಿತಾಲಿಕಾ ವ್ರತ ಅಂತ. ಬಟ್ ನಮಗೆ ಕಾಲಾಂತರಗಳಲ್ಲಿ ಕಾಲ ವೈಪರೀತ್ಯದಿಂದನೋ ಅಥವಾ ಜನಗಳ ಒಂದು ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವುದರಿಂದ ಸ್ವರ್ಣಗೌರಿ ವ್ರತ ಅಂತ ಅನ್ನಿಸ್ಕೊಂಡಿದೆ ಇದು. ಸೊ ಹಾಗಾಗಿ ಇದು ಹರಿತಾಲಿಕಾ ವ್ರತ ಅಂತಾನೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅಂದ್ರೆ ಈ ಹರಿತಾಲಿಕಾ ವ್ರತಕ್ಕೆ ಮುಹೂರ್ತ ಮಾತ್ರ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಪರದಿನವೇ ಗ್ರಾಹ್ಯವು. ಅಂದ್ರೆ ಮೊದಲನೇ ದಿನ ನಮ್ಗೆ ಭಾನುವಾರ ದ್ವಿತೀಯ ಬೆಳಗ್ಗೆ 6:54 ಮುಗಿದೋಗತ್ತೆ. ಆಮೇಲೆ ಇಡೀ ದಿನ ತೃತೀಯನ ಇರೋದು. ಆದ್ರೆ ಅದರ ನೆಕ್ಸ್ಟ್ ಡೇ ನೋಡಿ, ಸ್ಪಷ್ಟವಾಗಿ ಇನ್ನೊಂದ್ಸತಿ ಹೇಳ್ತೀನಿ. ಅದಕ್ಕೆ ಅಂದ್ರೆ ಈ ಹರಿತಾಲಿಕಾ ವ್ರತವನ್ನು ಮಾಡುವುದಕ್ಕೆ, ಅಂದ್ರೆ ನಿಮ್ಗೆ ಅರ್ಥವಾಗುವಂಗೆ ಸ್ವರ್ಣಗೌರಿ ವ್ರತವನ್ನು ಮಾಡುವುದಕ್ಕೆ
ಮುಹೂರ್ತ ಮಾತ್ರ. ಮುಹೂರ್ತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅಥವಾ ಜ್ಯೋತಿಷ್ ಶಾಸ್ತ್ರದಲ್ಲಿ 48 ನಿಮಿಷ ಅಂತ ಅರ್ಥ. ಮುಹೂರ್ತಂತೂ ಘಟಿದ್ವಯಂ ಅಂತ ಹೇಳುತ್ತೆ ಶಾಸ್ತ್ರ. ಒಂದು ಘಟಿ ಅಥವಾ ಗಳಿಗೆ ಅಂದ್ರೆ 24 ನಿಮಿಷ, 2 ಗಳಿಗೆ ಅಂದ್ರೆ 48 ನಿಮಿಷ. ಸೊ ಸೂರ್ಯೋದಯದಿಂದ 48 ನಿಮಿಷ, ಕೇವಲ 48 ನಿಮಿಷ ತದಿಗೆ ಇದ್ದರೂ ಕೂಡ, ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ, 48 ನಿಮಿಷಕ್ಕಿಂತ ಕಡಿಮೆ ಇದ್ದರೂ ಕೂಡ ಪರದಿನವೇ ಗ್ರಾಹ್ಯವು, ಮಾರನೇ ದಿನವೇ ಗ್ರಾಹ್ಯ. ಹಾಗಾಗಿ ಬಿದಿಗೆ ದಿನ ನಮಗೆ ಭಾನುವಾರ ದಿನ ಸೆಪ್ಟೆಂಬರ್ 13 ಭಾನುವಾರ ಬಿದಿಗೆ ಬೆಳಗ್ಗೆ 6:54 ಮುಗಿದು ಇಡೀ ದಿನ ತದಿಗೆ ಇದ್ದರೂ ಕೂಡ ಟೆಕ್ನಿಕಲ್ ಆಗಿ ಶಾಸ್ತ್ರದ ಪ್ರಕಾರ ಈ ಸ್ವರ್ಣಗೌರಿ ವ್ರತವನ್ನ ಅವತ್ತು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮಾರನೇ ದಿನ ನಮ್ಗೆ 1:45 ಗಳಿಗೆ 1 ಗಳಿಗೆ 45 ವಿಗಳಿಗೆ, ಆಲ್ಮೋಸ್ಟ್ 1:45 ಗಳಿಗೆ ನಮಗೆ ಇದು ಇದೆ, ಯಾವುದೋ ತೃತೀಯ ತಿಥಿ ಇದೆ. ಹಾಗಾಗಿ ಅವತ್ತಿಗೆನೆ ಪಂಚಾಂಗ ಕರ್ತರು ಕೂಡ ಬರೆದಿರ್ತಕ್ಕಂಥದ್ದು ಇದು ಸರಿಯಾಗಿದೆ. ಮತ್ತೆ ಇನ್ನು ಮುಂದಕ್ಕೆ ನೋಡ್ತು ಅಂದ್ರೆ ಅದು ಪದದಿನವೇ ಗ್ರಾಹ್ಯವು ಅಂತ ತಗೊಂಡಿರೋದು. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ನಮಗೆ ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಈ ಹರಿತಾಲಿಕಾ ವ್ರತದಲ್ಲಿ ಭವಾನಿಯುತನಾದ ಶಿವನ ಪೂಜೆ, ಉಪವಾಸ ಇವುಗಳನ್ನು ಸ್ತ್ರೀಯರಿಗೆ ಹೇಳಿದೆ. ಆಕ್ಚುಯಲ್ ಆಗಿ ವ್ರತಗಳಲ್ಲಿ ಸಾಮಾನ್ಯವಾಗಿ ಉಪವಾಸವನ್ನ ಹೇಳಿದತ್ತೆ. ವ್ರತಾಂತೆ ಪಾಲನಂ ಕುರಿಯಾತ್ ಅಂತ ವಾಕ್ಯನೇ ಇದೆ ನಮ್ಮಲ್ಲಿ ಧರ್ಮಶಾಸ್ತ್ರದಲ್ಲಿ. ವ್ರತ ಮಾರನೇ ದಿನದಲ್ಲಿ ಪಾಲನೆ ಮಾಡಬೇಕು ಅಂತ. ಸೊ ಹಾಗಾಗಿ ನಮ್ಮಲ್ಲಿ ಏನು ಅಂದ್ರೆ ಅವತ್ತಿನ ದಿನ ಹೋಳಿಗೆ ಮಾಡ್ಕೊಂಡು ತಿನ್ನೋದು, ಪಂಚಭಕ್ಷ ಪರಮಾನ್ನ ಅಂತೀವಲ್ಲ ಆ ತರ ಮಾಡ್ಕೊಂಡು ತಿನ್ನೋದು ಅನ್ನೋದೆಲ್ಲ ಪದ್ಧತಿನಲ್ಲಿ ಬಂದಿದೆ. ಆದ್ರೆ ಶಾಸ್ತ್ರದ ಮೂಲ ಗ್ರಂಥದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪಾರ್ವತಿ ಸಹಿತವಾಗಿ ಈಶ್ವರನನ್ನು ಆರಾಧನೆ ಮಾಡಬೇಕು, ಮತ್ತೆ ಉಪವಾಸನ ಮಾಡಬೇಕು ಅವತ್ತು ಅಂತ ಹೇಳುತ್ತೆ. ಮತ್ತೆ ಈ ಒಂದು ವಿಶೇಷ ಏನು ಈ ಸ್ವರ್ಣಗೌರಿ ವ್ರತ ಅಥವಾ ಹರಿತಾಲಿಕಾ ವ್ರತದ್ದು ಅಂದ್ರೆ ಇದನ್ನ ವಿಧವೆಯರು ಕೂಡ ಮಾಡಬೇಕು ಅಥವಾ ಮಾಡಬಹುದು ಅಂತ ಹೇಳುತ್ತೆ ಶಾಸ್ತ್ರಗಳಲ್ಲಿ. ಯಾತಕ್ಕೆ ಈ ಮಾತನ್ನ ವಿಶೇಷವಾಗಿ ಹೇಳ್ತಿದ್ದೀನಿ ಅಂದ್ರೆ, ಕೆಲವು ವ್ರತಗಳಿಗೆ ಯಾರು ಪತಿಯನ್ನ ಕಳ್ಕೊಂಡಿರ್ತಾರೆ ಅವ್ರಿಗೆ ವ್ರತಗಳಲ್ಲಿ ಕೆಲವು ವ್ರತಗಳಲ್ಲಿ ಅಧಿಕಾರ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಈ ಒಂದು ಹರಿತಾಲಿಕಾ ವ್ರತ ಅಥವಾ ಸ್ವರ್ಣಗೌರಿ ವ್ರತ ಅಥವಾ ಭವಾನಿ ವ್ರತ ಅಂತ ಏನ್ ಕರಿತೀವಿ, ಇದನ್ನ ವಿಧವೆಯರು ಕೂಡ ಮಾಡ್ಬೋದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ತಾವುಗಳು ಕೂಡ ಯಾವ್ದು ಇತ್ತು ಅಂದ್ರೆ ಈ ಒಂದು ಕಂಡೀಷನ್ ಅಲ್ಲಿ, ಪರಿಸ್ಥಿತಿನಲ್ಲಿ ಮಾಡಬಹುದು ಅನ್ನೋದನ್ನ ಸೂಚಿಸುತ್ತೆ. ಹಾಗಾಗಿ ಈ ಸ್ವರ್ಣಗೌರಿ ವ್ರತ ಅನ್ನತಕ್ಕಂಥದ್ದು ಸೆಪ್ಟೆಂಬರ್ 14ನೇ ತಾರೀಕೆ ಸೋಮವಾರ ಮಾಡ್ತಕ್ಕಂಥದ್ದು. ಇನ್ನು ಮಾರನೇ ದಿನ ಚತುರ್ಥಿ ಬೆಳಗ್ಗೆ 7:20 ತನಕ ಇದೆ. ಅಂದ್ರೆ 15ನೇ ತಾರೀಕು ಮಂಗಳವಾರ ಚತುರ್ಥಿ 7:20 ತನಕ ಇದೆ. ಸೊ ಚೌತಿ ಅವಾಗಿರತ್ತೆ. ಆದ್ರಿಂದ ನೆಕ್ಸ್ಟ್ ಡೇ ಬರಿಬೇಕಾಯ್ತಲ್ಲ ಅಂದ್ರೆ ಇಲ್ಲ, ಗಣೇಶ ಚತುರ್ಥಿ ಅಂತಾನೆ ಧರ್ಮಶಾಸ್ತ್ರದಲ್ಲಿ ಅಂತ ಧರ್ಮಸಿಂಧುನಲ್ಲಿ ತಗೊಂಡು ಭಾದ್ರಪದ ಶುಕ್ಲ ಚತುರ್ಥಿಯಲ್ಲಿ ವಿನಾಯಕ ವ್ರತವು ಅದು ಮಧ್ಯಾಹ್ನ ವ್ಯಾಪಿನಿಯಾಗಿರತಕ್ಕದ್ದು. 2 ದಿನ ಪೂರ್ಣವಾಗಿ ಮಧ್ಯಾಹ್ನ ವ್ಯಾಪಿನಿಯಾಗಿದ್ದರೆ ಅಥವಾ 2 ದಿನ ಮಧ್ಯಾಹ್ನ ವ್ಯಾಪಿನಿ ಇಲ್ಲದಿದ್ದರೆ ಪೂರ್ವ ದಿನವೇ ಗ್ರಾಹ್ಯವು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದ್ಸತಿ ಈ ಸೆಂಟೆನ್ಸ್ ಅನ್ನು ಓದ್ತೀನಿ ನಾನು. 2 ದಿನ ಪೂರ್ಣವಾಗಿ ಮಧ್ಯಾಹ್ನ ವ್ಯಾಪಿನಿ, ಮಧ್ಯಾಹ್ನ ಅಂದ್ರೆ ಏನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮಧ್ಯಾಹ್ನ ವ್ಯಾಪಿನಿಯಾದರೆ ಅಥವಾ 2 ದಿನ ಮಧ್ಯಾಹ್ನ ವ್ಯಾಪಿನಿ ಇಲ್ಲದಿದ್ದರೆ ಪೂರ್ವ ದಿನವೇ ಗ್ರಾಹ್ಯವು. 2 ದಿನ ಸಮವಾಗಿ ಅಥವಾ ವಿಷಮವಾಗಿ ಏಕದೇಶ ವ್ಯಾಪ್ತಿಯಾದರೂ ಪೂರ್ವ ದಿನವೇ ಗ್ರಾಹ್ಯವು. ವಿಷಮ ವ್ಯಾಪ್ತಿ ವಿಷಯದಲ್ಲಿ ಮಾರನೇ ದಿನ ಹೆಚ್ಚು ಮಧ್ಯಾಹ್ನ ವ್ಯಾಪ್ತಿ ಇದ್ದರೆ ಅದೇ ಗ್ರಾಹ್ಯವೆಂದು ಕೆಲವರ ಮತವು. ಮಾರನೇ ದಿನ ಜಾಸ್ತಿ ಇತ್ತು ಅಂದ್ರೆ ಅಕಸ್ಮಾತ್ ತಿಥಿ ವೃದ್ಧಿ ಆಗೋದು, ಹ್ರಾಸ ಆಗೋದು ಅಂತ ಹೇಳ್ತೀವಿ. ಹ್ರಾಸ ಅಂದ್ರೆ ಕಮ್ಮಿ, ವೃದ್ಧಿ ಅಂದ್ರೆ ಜಾಸ್ತಿ. ಆ ಜಾಸ್ತಿ ಆಗಿ ಅಕಸ್ಮಾತ್ ಮಧ್ಯಾಹ್ನದ ಕಾಲಕ್ಕೆ ಚತುರ್ಥಿಗಳಿಗೆ ಜಾಸ್ತಿ ಇತ್ತು ಅಂದ್ರೆ ಆಗ ಮಧ್ಯಾಹ್ನದ ಗಳಿಗೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಡೇ, ಆದ್ರಿಂದ ಅವತ್ತೇ ಮಾಡಬೇಕು ಅಂತ ಕೆಲವರ ಮತವು ಅಂತ ಸ್ಪಷ್ಟವಾಗಿ ತಗೊಂಡಿದ್ದಾರೆ ಇಲ್ಲಿ. ಸೊ ಪೂರ್ವ ದಿನ ಮಧ್ಯಾಹ್ನದಲ್ಲಿ ಸ್ಪರ್ಶವೇ ಇಲ್ಲದೆ ಪರದಿನದಲ್ಲಿ ಪೂರ್ಣ ಮಧ್ಯಾಹ್ನ ವ್ಯಾಪನೆ ಇದ್ದರೆ ಪರದಿನವೇ ಗ್ರಾಹ್ಯವು. ಇದು ಕೂಡ ಹಾಗೆ, ಪೂರ್ವ ದಿನದ ಮಧ್ಯಾಹ್ನದಲ್ಲಿ ಚೌತಿ ಇಲ್ಲದೇನೆ ಪರದಿನವೇ ಮಧ್ಯಾಹ್ನಕ್ಕೆ ಚೌತಿ ಇತ್ತು ಅಂದ್ರೆ ಅವಾಗ ಪರದಿನವೇ ಮಾಡ್ಬೇಕು. ಈ ವರ್ಷ ಹೇಗಾಗಿದೆ ಅಂತ ನೋಡ್ತು ಅಂದ್ರೆ ನಾವು
ಮಧ್ಯಾಹ್ನ ಫಸ್ಟ್ ಏನು ಅಂತ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಿಮ್ಗಳಿಗೆಲ್ಲ ಮಧ್ಯಾಹ್ನ ಅಂದ ತಕ್ಷಣ 12 ನೂನ್ ಆದ್ಮೇಲೆ ಮಧ್ಯಾಹ್ನ ಅಂತ ನೀವೆಲ್ಲ ಅನ್ಕೊಂಡಿರ್ತೀರ. ಅದಲ್ಲ ಧರ್ಮಶಾಸ್ತ್ರದಲ್ಲಿ. ಧರ್ಮಶಾಸ್ತ್ರದಲ್ಲಿ, ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ದಿನವನ್ನ ಸೂರ್ಯ ಉದಯದಿಂದ ಸೂರ್ಯ ಅಸ್ತವನ್ನ 5 ಭಾಗ ಮಾಡ್ತೀವಿ. ಆ 12 ಗಂಟೆಯನ್ನ ಸರಿ ಸುಮಾರು 6 ಗಂಟೆಯಿಂದ 8 ಗಂಟೆ 24 ನಿಮಿಷ ಪ್ರಾತಃ ಕಾಲ, 8:24ರಿಂದ 10:48 ಸಂಗಮ ಕಾಲ, 10:48ರಿಂದ 1 ಗಂಟೆ 12 ನಿಮಿಷ ತನಕ ಮಧ್ಯಾಹ್ನ ಕಾಲ, ಮಧ್ಯಾಹ್ನ 1:12ರಿಂದ 3 ಗಂಟೆ 36 ನಿಮಿಷ ತನಕ ಅಪರಾಹ್ನ ಕಾಲ, ಮಧ್ಯಾಹ್ನ 3 ಗಂಟೆ 36 ನಿಮಿಷದಿಂದ ಸಾಯಂಕಾಲ 6 ಗಂಟೆ ತನಕ ಸಾಯಂಕಾಲ. ಇದು ಸೂರ್ಯೋದಯ 6 ಗಂಟೆಗಿದ್ದಾಗ ನಾನು ಹೇಳ್ತಿರ್ತಕ್ಕಂಥದ್ದು. ಸೂರ್ಯೋದಯ ವ್ಯತ್ಯಾಸ ಆದಂಗೆ ನೀವು ಕೂಡ ಇದನ್ನ ವ್ಯತ್ಯಾಸ ಮಾಡ್ಕೋಬೇಕು. ಸೊ ಈ ಲೆಕ್ಕಾಚಾರ ತಗೊಂಡಾಗ ನಮ್ಗೆ ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ ಮತ್ತೆ ಸಾಯಂಕಾಲ 2 ಗಂಟೆ 24 ನಿಮಿಷ ಒಂದೊಂದು ಕಾಲಕ್ಕೂ ಕೂಡ ಜ್ಯೋತಿಷ್ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಪ್ರಮಾಣ ಹೇಳಿರ್ತಕ್ಕಂಥದ್ದು. ಇಲ್ಲಿ ನಾವು ಬಂದಾಗ ಮಧ್ಯಾಹ್ನ ಅನ್ನತಕ್ಕಂಥದ್ದು 10 ಗಂಟೆ 48 ನಿಮಿಷದಿಂದ 1 ಗಂಟೆ 12 ನಿಮಿಷ ತನಕ ಲೆಕ್ಕಾಚಾರ. ಈ 10 ಗಂಟೆ 48 ನಿಮಿಷಕ್ಕೆ ಸೋಮವಾರದಲ್ಲಿ ಚೌತಿ ಇರುತ್ತಾ ಅಂದ್ರೆ ಇರತ್ತೆ. ಯಾಕಂದ್ರೆ ಬೆಳಗ್ಗೆ 7:20ಕ್ಕೆ ಮುಗಿದೋಗ ತದಿಗೆ ಸೋಮವಾರ ಬೆಳಗ್ಗೆ 6:57ಕ್ಕೆ ಮುಗಿದೋಗುತ್ತೆ. ಅದನ್ನ ಇನ್ನು ಮಿಕ್ಕಿದ್ದೆಲ್ಲ ಚೌತಿನೇ ಇರೋದು. ಮಂಗಳವಾರ ಇರತ್ತಾ ಅಂದ್ರೆ ಮಂಗಳವಾರ ಬೆಳಗ್ಗೆ 7:20ಕ್ಕೆ ಮುಗಿದೋಗುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ ಚತುರ್ಥಿ ತಿಥಿ ನಮ್ಗೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ವಿನಾಯಕ ವ್ರತನಿಗೆ ಮಧ್ಯಾಹ್ನ ವ್ಯಾಪಿನಿಯಾಗಿರ್ಬೇಕು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಸೊ 10 ಗಂಟೆ 48 ನಿಮಿಷದಿಂದ 1 ಗಂಟೆ 12 ನಿಮಿಷ ಆ ಕಾಲಕ್ಕೆ ಸಾಮಾನ್ಯ ಗೌರಿ ಗಣೇಶ ಬರೋ ಟೈಮ್ಗೆ ಸೂರ್ಯ ಉದಯ ಬಂದು 6 ಗಂಟೆ 9 ನಿಮಿಷ ಇರುತ್ತೆ. ಆ 9 ನಿಮಿಷ ಮುಂದಕ್ಕೆ ಹಾಕೋಬೇಕಾದ್ ನೀವು. ಆ 9 ನಿಮಿಷ ಅಥವಾ ಒಂದೊಂದ್ಸತಿ 10 ನಿಮಿಷ ಬರ್ಬೋದು. ಆ 9 ನಿಮಿಷ ಅಥವಾ 10 ನಿಮಿಷನ ನಾವು ಮುಂದಕ್ಕೆ ಹಾಕೊಂಡ್ರೆ ಮಧ್ಯಾಹ್ನ ಕಾಲ ಅನ್ನೋದು 10 ಗಂಟೆ 48 ನಿಮಿಷ ಅಂತ ಇರೋದು 10 ಗಂಟೆ 57 ಅಥವಾ 58 ನಿಮಿಷ ಆಗತ್ತೆ. ಹಾಗೇನೆ ಮಧ್ಯಾಹ್ನ 1:12 ಅಂತ ಇರೋದು 1:21 ಅಥವಾ 1:22 ತನಕ ಆಗತ್ತೆ. ಇಷ್ಟು ಗಳಿಗೆನಲ್ಲಿ ಮ್ಯಾಕ್ಸಿಮಮ್ ಮಧ್ಯಾಹ್ನದ ಅವಧಿನಲ್ಲಿ ಚತುರ್ಥಿ ಯಾವ್ದಿರುತ್ತೆ ಅಂತ ನೋಡ್ಕೊಂಡು ನಿರ್ಣಯ ಮಾಡ್ಕೊಳ್ತಕ್ಕಂಥದ್ದು. ಇದನ್ನ ಯಾರು ಬೇಕಾದ್ರೂ ನಿರ್ಣಯ ಮಾಡ್ಬೋದು. ಹಳೆ ಕಾಲದಲ್ಲಿ ಕಷ್ಟ ಆಗೋದು. ಇವತ್ತು ಸಾಫ್ಟ್ವೇರು ಅದು ಇದು ಎಲ್ಲ ಇದೆ, ಬೇಕಾದಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ನಮಗೆ ಪ್ರತಿಯೊಂದು ಸಿಗತ್ತೆ ಇನ್ಫಾರ್ಮೇಶನ್. ಹಾಗಾಗಿ ಮಾಡ್ಕೋಬಹುದು. ಈ ಒಂದು ಗಣೇಶನ ಹಬ್ಬ ಅನ್ನತಕ್ಕಂಥದ್ದು ಈ ವರ್ಷದಲ್ಲೂ ಕೂಡ ನಮಗೆ ಸೋಮವಾರ ಬೆಳಗ್ಗೆ 6 ಗಂಟೆ 57 ನಿಮಿಷಕ್ಕೆ ತರಿಗೆ ಮುಗಿದೋಗಿ ಚತುರ್ಥಿ ಬರುತ್ತೆ. ಆದ್ರಿಂದ ತದನಂತರದಲ್ಲಿ ಮಧ್ಯಾಹ್ನಕ್ಕೆ ನಮಗೆ ಚತುರ್ಥಿ ಇದ್ದೇ ಇರುತ್ತೆ. ಮಂಗಳವಾರ ಬೆಳಗ್ಗೆ 7:20ಕ್ಕೆ ಚತುರ್ಥಿ ಮುಗಿದೋಗತ್ತೆ. ಆದ್ರಿಂದ ನಮಗೆ ಚತುರ್ಥಿ ಇರೋದಿಲ್ಲ. ಆದ್ರಿಂದ ಸೋಮವಾರನೇ ನಾವು ವಿನಾಯಕ ಚತುರ್ಥಿಯನ್ನು ಮಾಡಬೇಕು. ಅದಕ್ಕೆ ಮೊದಲು ನಾವು ಈ ಒಂದು ಗೌರಿ ವ್ರತವನ್ನು ಕೂಡ ಮಾಡ್ತಕ್ಕಂಥದ್ದು. ಇನ್ನು ಗೌರಿ ವ್ರತವನ್ನ ಯಾವಾಗ ಮಾಡ್ಬೇಕು ಅಂತ ನೋಡ್ತು ಅಂದ್ರೆ ಗೌರಿ ವ್ರತವನ್ನ ಬೆಳಗ್ಗೆ 6 ಗಂಟೆ 50 ನಿಮಿಷದ ಒಳಗೆ ಮಾಡ್ಬೇಕು. ನೀವು ಎಷ್ಟೊತ್ತಿಗೆ ಶುರು ಮಾಡ್ತೀರೋ ಅದು ನಿಮಗ್ ಬಿಟ್ಟಿದ್ದು. ಯಾಕೆಂದ್ರೆ ನಾವ್ ಈಗಿನ ಹಿಂದಿನ ವಿಡಿಯೋಗಳಲ್ಲಿ ಮಾರನೇ ದಿನ ನೆಕ್ಸ್ಟ್ ಡೇ ಯಾವಾಗ ಪ್ರಾರಂಭ ಆಗತ್ತೆ ಅನ್ನೋದಕ್ಕೂ ವಿಡಿಯೋ ಮಾಡಿದೀವಿ. ಬೇಕಾದ್ರೆ ಅದನ್ನ ನೋಡಿ ನೀವು ಗೊತ್ತಾಗತ್ತೆ. ಬಹಳ ಮೇಲ್ನೋಟಕ್ಕೆ ಹೇಳ್ಬೇಕು ಅಂದ್ರೆ ಬೆಳಗಿನ ಜಾವ 3 ಗಂಟೆಯಿಂದಾನೇ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಡೇ ಅನ್ನತಕ್ಕಂತಹದ್ದು. ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಬೆಳಗ್ಗೆ 6:45 ಒಳಗೆ ಮುಗಿಸ್ಕೋಬೇಕು. ಯಾಕೆಂದ್ರೆ ಆ ತಿಥಿ ಇದ್ದಾಗ ಆ ತದಿಗೆ ಗೌರಿ ವ್ರತ ಮಾಡ್ಬೇಕು. ತಿಥಿನೇ ಆಗೋದ್ಮೇಲೆ ನೀವು ಬೆಳಗ್ಗೆ 8 ಗಂಟೆಗೆ ಗೌರಿ ಮಾಡಿ ಜೊತೆ ಗಣೇಶ ಮಾಡ್ತೀವಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಆ ತಿಥಿಗಳಿಗೆ ಇರ್ಬೇಕು. ಹಾಗೆ ಮಾಡ್ತಕ್ಕಂಥದ್ದು ಸೂಕ್ತ. ಅದೇ ರೀತಿನಲ್ಲಿ ಬೆಳಗ್ಗೆ 6 ಗಂಟೆ 57 ನಿಮಿಷದ ನಂತರದಲ್ಲಿ, ಅಂದ್ರೆ 7 ಗಂಟೆ ಅಂತ ಸರಿಸುಮಾರು ಇಟ್ಕೋಣ, 7 ಗಂಟೆ ನಂತರದಲ್ಲಿ ವಿನಾಯಕ ವ್ರತವನ್ನು ಮಾಡ್ತಕ್ಕಂಥದ್ದು ಸೋಮವಾರನೇ. ಸೊ ಹಾಗಾಗಿ ಸೋಮವಾರಕ್ಕೆ ಒಂಟಿಕೊಪ್ಪಲ್ ಪಂಚಾಂಗ ಕರ್ತರು ಏನ್ ಬರ್ದಿದ್ದಾರೆ, ಒಂದೇ ದಿನಕ್ಕೆ ಸ್ವರ್ಣಗೌರಿ ವ್ರತ ಮತ್ತೆ ವರಸಿದ್ಧಿ ವಿನಾಯಕ ವ್ರತ ಅಂತ, ಅದು ಎರಡೂ ಕೂಡ ಶಾಸ್ತ್ರದ ಪ್ರಕಾರವಾಗೇ ಇದೆ, ಸರಿಯಾಗಿ ಇದೆ. ಇನ್ನು ಅಕಸ್ಮಾತ್ ತೀರಾ ಆಗದೆ ಇರ್ತಕ್ಕಂತಹ ಸಂದರ್ಭಗಳೇನಾದ್ರು ಇತ್ತು ಅಂದ್ರೆ ಅವಾಗ ನೀವು ಒಂದು 6 ಗಂಟೆಗೆ ಗೌರಿ ವ್ರತವನ್ನ ಶುರು ಮಾಡ್ಕೊಂಡ್ರೆ 1 ಮುಕ್ಕಾಲು ಗಂಟೆ 1 ಅವರ್ ಒಳಗೆ ಮುಗಿಯತ್ತೆ. ಹಾಗೆ ಬೇಕಾದ್ರೆ ಡೈರೆಕ್ಟ್ ಆಗಿ ಕಂಟಿನ್ಯೂ ಮಾಡ್ಕೋಬಹುದು ಗಣೇಶ ವ್ರತವನ್ನು. ಒಟ್ನಲ್ಲಿ 6:45 ಒಳಗೆ ಗೌರಿ ಹಬ್ಬ ಸೋಮವಾರ 14ನೇ ತಾರೀಕು ಸೆಪ್ಟೆಂಬರ್
2026 ಸೋಮವಾರ ಬೆಳಗ್ಗೆ 6:45 ಒಳಗೆ ಗೌರಿ ಹಬ್ಬ ಮುಗಿಸ್ಬಿಟ್ಟಿರ್ಬೇಕು. ಸರ್, ಹೇಗೂ ವ್ರತದ ಬಗ್ಗೆ ಪೂಜೆ ಯಾವಾಗ ಶುರು ಮಾಡಬೇಕು ಅಂತ ಹೇಳಿದ್ರಿ. ಆದರೆ ಸಾಮಾನ್ಯವಾಗಿ ಇತ್ತೀಚೆಗೆ ಪ್ರತಿಯೊಬ್ಬರು ಯಾವುದೇ ವ್ರತ ಅಥವಾ ಒಂದು ಪೂಜೆ ಶುರು ಮಾಡಬೇಕು ಅಂದಾಗ ರಾಹುಕಾಲ ಕಳೆದು ಬಿಡ್ಲಿ, ರಾಹುಕಾಲ ಇದೆ, ಅಥವಾ ಸೋಮವಾರ ಏನು 7:30 9 ರಾಹುಕಾಲ ಇದೆ, ಈ ಸಮಯದಲ್ಲಿ ಗಣೇಶನ ಹಬ್ಬ ಅಥವಾ ಗಣೇಶನ ವ್ರತ ಪೂಜೆಯನ್ನ ಮಾಡಬಹುದಾ? ತಿಳಿಸ್ಕೊಡಿ ಸರ್. ಎಲ್ರೂ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಈ ರಾಹುಕಾಲ ಅನ್ನತಕ್ಕಂಥದ್ದು ಮುಹೂರ್ತಗಳಿಗೆ ಮತ್ತೆ ಪ್ರಯಾಣಕ್ಕೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದೇ ಹೊರತು, ಆ ರಾಹುಕಾಲವೇ ಆಗಿರ್ಲಿ, ಗುಳಿಕ ಕಾಲವೇ ಆಗಿರ್ಲಿ, ಅರ್ಧಪ್ರಹರ ಕಾಲವೇ ಆಗಿರ್ಲಿ, ಯಮಕಂಟಕ ಕಾಲವೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಇದೆಲ್ಲವೂ ಕೂಡ ಮುಹೂರ್ತಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು. ಅದರೊಳಗೂ ವಿಶೇಷವಾಗಿ ರಾಹುಕಾಲ ಮುಹೂರ್ತಕ್ಕೆ ಪ್ಲಸ್ ಪ್ರಯಾಣಕ್ಕೆ ಅಪ್ಲೈ ಆಗ್ತಕ್ಕಂಥದ್ದೇ ಹೊರತು, ನೀವು ಯಾವುದೇ ವ್ರತವನ್ನ ಮಾಡ್ಬೇಕಾದ್ರೆ, ಯಾವುದೇ ಪೂಜೆಯನ್ನ ಮಾಡ್ಬೇಕಾದ್ರೆ, ಅಥವಾ ಯಾವುದೇ ಒಂದು ಶುಭ ಕೆಲಸವನ್ನ ನೀವು ಶುರು ಮಾಡ್ತೀರಾ ಪ್ರಾರಂಭ ಅಂದ್ರೂ ಕೂಡ ಮುಹೂರ್ತ ಅಂತ ನಾವೇನ್ ಇಟ್ಟಿರ್ತೀವಿ ಅದನ್ನು ರಾಹುಕಾಲದಲ್ಲಿ ಇಡಬಾರ್ದು. ಪ್ರಾರಂಭ ಮಾಡ್ಕೊಳ್ಳೋಕೆ ನಿಮಗೆ ಅಕಸ್ಮಾತ್ ರಾಹುಕಾಲ ಇದ್ದು ತೊಂದರೆ ಏನಿಲ್ಲ ಅನ್ನೋದು ಒಂದು ಪಾಯಿಂಟ್. ಇನ್ನೊಂದೇನು ಅಂದ್ರೆ, ನಮ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯಾವುದೇ ವ್ರತ ಮಾಡಿ, ಅಥವಾ ಇತ್ತೀಚೆಗೆ ಈ ಬ್ರಾಹ್ಮಣರುಗಳಲ್ಲೂ ಏನಾಗ್ಬಿಟ್ಟಿದೆ ಅಂದ್ರೆ, ಶ್ರಾದ್ದ ಮಾಡ್ಬೇಕಾದ್ರೆ ರಾಹುಕಾಲ ಇದೆ ಅಂತ ಮೊನ್ನೆ ಯಾರ ನನ್ನ ಕೇಳಿದ್ರು. ನಾನು ಹೇಳ್ದೆ, ಶ್ರಾದ್ದಕ್ಕೂ ರಾಹುಕಾಲಕ್ಕೆ ಏನ್ರಿ ಸಂಬಂಧ? ರಾಹುಕಾಲಕ್ಕೂ ಶ್ರಾದ್ದ ಪ್ರಾರಂಭ ಮಾಡೋದಕ್ಕೂ ಸಂಬಂಧವೇ ಇಲ್ಲ. ಹಾಗಾಗಿ ರಾಹುಕಾಲ ಅನ್ನತಕ್ಕಂಥದ್ದಕ್ಕೂನು ಯಾವುದೇ ಪೂಜಾ ವ್ರತ ಶ್ರಾದ್ದ ಇತ್ಯಾದಿಗಳನ್ನ ಮಾಡೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧ ಇದೆ ಅಂತ ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಉಕ್ತ ಆಗಿಲ್ಲ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಧಾರಾಳವಾಗಿ ನೀವು ಪ್ರಾರಂಭ ಮಾಡಬಹುದು. ಹಾಗೆ ಗೌರಿ ಮತ್ತೆ ಗಣೇಶ ಅಂದ್ರೆ ಮಣ್ಣಿನ ಗೌರಿ ಮತ್ತು ಗಣೇಶವನ್ನ ಪೂಜಾ ನಂತರ ಯಾವಾಗ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಸರ್. ಇದು ಸಾಮಾನ್ಯವಾಗಿ ಈ ಗೌರಿ ಮತ್ತೆ ಗಣೇಶ, ಮಣ್ಣಿನ ಗೌರಿ ಮತ್ತೆ ಮಣ್ಣಿನ ಗಣೇಶವನ್ನು ಯಾರು ತಂದಿರ್ತೀರ, ಯಾಕಂದ್ರೆ ಎಲ್ರ ಮನೇಲೂ ಆ ಪದ್ಧತಿ ಇದೆ ಅಂತಿಲ್ಲ. ಕೆಲವರು ತರ್ತಾರೆ, ಕೆಲವರು ಬೆಳ್ಳಿ ಗೌರಿ ಬೆಳ್ಳಿ ಗಣೇಶ ಇಟ್ಕೊಂಡು ಪೂಜೆ ಮಾಡ್ತಾರೆ, ಕೆಲವರು ತುಂಬಾ ಅನುಕೂಲಸ್ಥರು ಬಂಗಾರದ ಗೌರಿ ಬಂಗಾರದ ಗಣೇಶ ಇಟ್ಕೊಂಡು ಪೂಜೆ ಮಾಡ್ತಾರೆ. ಹೀಗೆಲ್ಲ ಮಾಡ್ತಕ್ಕಂತಹದ್ದು ಇದೆ. ಸೊ ಹಾಗಾಗಿ ಮಣ್ಣಿನ ಗೌರಿ ಮತ್ತೆ ಗಣೇಶ ಅಕಸ್ಮಾತ್ ನೀವು ತಂದಿದ್ರೆ ಅದನ್ನ ವಿಸರ್ಜನೆ ಮಾಡ್ಬೇಕು ಅಂದ್ರೆ, ಬಂಗಾರದ್ದು ಅಥವಾ ಬೆಳ್ಳಿದ್ ಇಟ್ಕೊಂಡಿದ್ರೆ ನೀವು ಅಲ್ಲೇ ಇನ್ನೊಂದು ಸಣ್ಣ ಪಾತ್ರೆನಲ್ಲಿ, ಬೆಳ್ಳಿ ಪಾತ್ರನೋ ಅಥವಾ ನಿಮ್ಮ ಹತ್ರ ಯಾವ ಪಾತ್ರೆ ಅಥವಾ ಆ ಪಾತ್ರೆನಲ್ಲಿ ಇಟ್ಕೊಂಡು ಆ ವಿಗ್ರಹನ ಕದಲ್ಸಿದ ನಂತರದಲ್ಲಿ ವಿಸರ್ಜನೆ ಮಾಡ್ಬೋದು. ಯಾವಾಗ ವಿಸರ್ಜನೆ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಬಂತು ಅಂದ್ರೆ, ನಮಗೆ 14ನೇ ತಾರೀಕು ಈ ಗೌರಿ ಮತ್ತೆ ಗಣೇಶ ಇರ್ತಕ್ಕಂಥದ್ದು. ಆದ್ರೆ ಸಾಮಾನ್ಯವಾಗಿ 3ನೇ ದಿನ, 5ನೇ ದಿನ, 7ನೇ ದಿನನೋ 9ನೇ ದಿನನೋ ಹೀಗೆ ವಿಸರ್ಜನೆ ಮಾಡ್ಬೇಕು ಅಂತ ಜನ ಹೇಳೋದನ್ನ ನಾನು ಕೇಳಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ಆಲ್ರೆಡಿ ನಾನು ಯಾವುದೋ ಒಂದು ವರ್ಷದಲ್ಲಿ ಹೇಳಿದ್ದೀನಿ. ಈಗ ಹೆಚ್ಚು ಜನಗಳಿಗೆ ಇದು ತಲುಪ್ಲಿ, ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೆ ಇನ್ನೂ ಒಂದ್ಸತಿ ಪುನರುಕ್ತಿ ಮಾಡ್ತಾ ಇದ್ದೀನಿ ನಾನು. ನೀವು ಗೌರಿ ಪ್ರತಿಷ್ಠಾಪನೆ ಮಾಡಿರ್ತಿರೋ ಇಲ್ವೋ, ಗಣೇಶ ಮಾತ್ರ ಮಾಡಿರ್ತಿರೋ ಅಥವಾ ಗೌರಿ ಗಣೇಶ ಎರಡೂ ಮಾಡಿರ್ತಿರೋ, ಗೌರಿ ಹಬ್ಬ ಆದ ನೆಕ್ಸ್ಟ್ ಡೇ ಗಣಪತಿ ವ್ರತ ಇರುತ್ತೆ, ವಿನಾಯಕ ವ್ರತ. ಆ ಗಣೇಶ ಹಬ್ಬದ ದಿನ ಸಾಯಂಕಾಲ ಒಂದು ಒಳ್ಳೆ ಗಳಿಗೆ ನೋಡ್ಕೊಂಡು ಬಿಟ್ಟು ಬಿಡೋದು ಸೂಕ್ತ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಇದನ್ನ. ಯಾತಕ್ಕೆ ಅಂದ್ರೆ, ಶಾಸ್ತ್ರಗಳಲ್ಲಿ ಹಾಗೆ ಹೇಳಿದೆ ಹೀಗೆ ಹೇಳಿದೆ ಅಂತೆಲ್ಲ ತುಂಬಾ ಜನ ಹೇಳ್ತಕ್ಕಂಥದನ್ನ ನಾನು ಕೇಳ್ಕೊಟ್ಟಿದ್ದೀನಿ. ಕೇವಲಂ ಶಾಸ್ತ್ರಮಾಶ್ರಿತ್ಯ ನ ಕರ್ತವ್ಯೋ ಹಿ ನಿರ್ಣಯ ಯುಕ್ತಿಹೀನೇ ವಿಚಾರೇತು ಧರ್ಮಹಾನಿ ಪ್ರಜಾಯತೆ ಧರ್ಮಶಾಸ್ತ್ರ ವಿರೋಧೇತು ಯುಕ್ತಿಯುಕ್ತೋ ವಿಧಿಸ್ಮೃತಃ ವ್ಯವಹಾರೋ ಹಿ ಬಲವಾನ್ ಧರ್ಮಸ್ಥೇನ ಅವಹೀಯತೆ ಅಂತೆಲ್ಲ ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಪ್ರಮಾಣಗಳಿದೆ ನಮಗೆ. ಹಾಗಾಗಿ ಏನಾಗತ್ತೆ ಅಂದ್ರೆ, ಈ ಯಾವುದೋ ಶಾಸ್ತ್ರದಲ್ಲಿ ಏನೋ ಒಂದು ಹೇಳಿದೆ ಅಂದ್ಬಿಟ್ಟು ಕೇವಲ ಅಷ್ಟಕ್ಕೆ ನಾವು ಅಂಟು ಬೀಳೋದಲ್ಲ, ಅಲ್ಲಿ ತರ್ಕವನ್ನ ಅಪ್ಲೈ ಮಾಡಿ ನೋಡ್ಬೇಕು. ಒಂದು ಪಾಯಿಂಟ್ ಅನ್ನ, ಬಹಳ ಅತಿ ಮುಖ್ಯವಾದಂತಹ ಗಂಭೀರವಾದಂತಹ ಪಾಯಿಂಟ್ ಅನ್ನ ನಿಮ್ಗೆ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಗೌರಿ ಹಬ್ಬ ಮಾಡಿರ್ತೀರ, ಗಣಪತಿ ಹಬ್ಬ ವ್ರತ ಮಾಡಿರ್ತೀರ, 3ನೇ ದಿನ ಬಿಡ್ಬೇಕು ಅಂತ ಅನ್ಕೊಂಡಿರ್ತೀರ ಅಥವಾ 5ನೇ ದಿನ ಬಿಡ್ಬೇಕು ಅಂತ ಅನ್ಕೊಂಡಿರ್ತೀರ. ನೀವು 5ನೇ ದಿನ 3ನೇ ದಿನ ಬಿಡ್ಬೇಕು ಅನ್ಕೊಂಡಾಗ, ನೀವು ಹಬ್ಬ ಮಾಡಿ ನೆಕ್ಸ್ಟ್ ಡೇನೋ ಅಥವಾ ಅದೊಂದು ನೆಕ್ಸ್ಟ್ ಡೇನೋ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮರಣ ಹೊಂದ್ಬಿಟ್ರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮರಣ ಹೊಂದಿದರೆ
ಆಗ ನೀವು ಅದನ್ನ ಪೂಜೆ ಮಾಡಿರ್ತಕ್ಕಂಥ ವ್ರತ ಏನ್ ಮಾಡಿರ್ತ ಅದನ್ನ ನೀವು ಕದಲ್ಸ್ಲಿಕ್ ಬರಲ್ಲ. ಬೇರೆಯವ್ರು ನಿಮ್ಮ ಮನೆಗೆ ಬಂದು ಕದಲ್ಸೋದಿಲ್ಲ. ಯಾಕೆ ಅಂದ್ರೆ ಸೂತಕ ಗೃಹ ಅಥವಾ ಮೃತಕ ಗೃಹ ಅಂತ. ನಿಮಗೆ ಅಶೌಚ ಬಂದಿದೆ, ಅದನ್ನ ಅಶೌಚ ಗೃಹ, ಇದು ಅಶೌಚ ಪರಿವಾರ ಆದ್ರಿಂದ ಅವ್ರು ಬಂದು ಕದಲ್ಸ್ಲಿಕ್ಕೂ ಲಾಜಿಕಲ್ ಆಗಿ ತಾರ್ಕಿಕವಾಗಿ ಬರೋದಿಲ್ಲ. ನೀವು ಕದಲ್ಸ್ಲಿಕ್ ಆಗೋದಿಲ್ಲ. ಆಯುಷಃ ಅನಿತ್ಯತ್ವಾಚ ಅಂತ ಕಲಿಯುಗಕ್ಕೆ ಧರ್ಮಶಾಸ್ತ್ರದಲ್ಲಿ ಎಷ್ಟೋ ಕಡೆ ಹೇಳುತ್ತೆ. ಆಯುಸ್ಸು ಅನ್ನೋದು ಕಲಿಯುಗದಲ್ಲಿ ಎಲ್ಲಾ ಯುಗದಲ್ಲಿ ಇದೆ, ಕಲಿಯುಗದಲ್ಲಿ ವಿಶೇಷವಾಗಿ ವಯಸ್ಸಾಗಿರೋದು ಎಷ್ಟೋ ಸತಿ ಇರ್ತವೆ, ಸಣ್ಣ ಮಕ್ಳುಗಳೇ ಹೊರಟೋಗ್ಬಿಡ್ತಾರೆ, ಈ ತರದ್ದೆಲ್ಲ ಕಾಣ್ತೀವಿ ಕಲಿಯುಗದಲ್ಲಿ ಜಾಸ್ತಿ. ಆದ್ರಿಂದ ಯಾವ ಆಯುಸ್ಸನ್ನು ಕೂಡ ಯಾವ್ದೋನು ಇದಮಿತ್ತಮ್ ಅಂತ ಹೇಳಲಿಕ್ ಆಗಲ್ಲ. ಆದ್ರಿಂದ ಅದು ಅನಿತ್ಯತ್ವ, ಗ್ಯಾರಂಟಿ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು. ಹಾಗೆ ಹೋದಾಗ ಏನಾಗತ್ತೆ ಅಂದ್ರೆ ಆ ವ್ರತ ಮಾಡಿದ್ದು ಫಲಾನು ಸಿಗೋದಿಲ್ಲ, ವೇಸ್ಟ್ ಆಗೋಗತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ನೀವು 3 ದಿನ 5 ದಿನ 7 ದಿನ 9 ದಿನ ಅಂತೆಲ್ಲ ಇಟ್ಕೊಳ್ಳೋ ಬದಲು ಯಾವಾಗ ಮಾಡಿರ್ತೀರ ಆ ಮಾಡಿದ ದಿನ ಸಾಯಂಕಾಲ ಒಳ್ಳೆ ಸಮಯ ನೋಡ್ಕೊಂಡು, ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಅವತ್ತಿನ ಕದಲ್ಸೋದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದ್ರೆ ಸಮಾಜದಲ್ಲಿ ಇಂತಹ ಕೆಲವು ಬದಲಾವಣೆಗಳು ಆಗಬೇಕಾಗಿದೆ. ವ್ಯವಹಾರೋ ಹಿ ಬಲವಾನ್ ಧರ್ಮಸ್ಥೇನ ಅವಹೀಯತೆ ಅಂತ ಶಾಸ್ತ್ರ ಗ್ರಂಥನೇ ಹೇಳುತ್ತೆ. ಸೊ ಹಾಗಾಗಿ ನಾವು ವ್ಯವಹಾರ ಹೇಗೆ ಮಾಡ್ಕೊಂಬರಕ್ ಪ್ರಾರಂಭ ಮಾಡ್ತೀವಿ ಅದ್ರ ಮೇಲೆ ನಿಂತಿರತ್ತೆ ಮಿಕ್ಕಿದೆಲ್ಲ. ಸೊ ಕೇವಲ ಶಾಸ್ತ್ರದಲ್ಲಿ ಹೇಳಿದೆ ಅಂತ ಅನ್ಕೊಂಡು ಎಷ್ಟೊಂದು ಶಾಸ್ತ್ರದಲ್ಲಿ ಹೇಳಿರೋದನ್ನ ಎಷ್ಟೊಂದು ನಾವು ಮಾಡ್ತಾ ಇಲ್ಲ, ಹೇಳಿದೆ ಅದನ್ನ ಎಷ್ಟೊಂದು ಮಾಡ್ತಾ ಇದೀವಿ. ಇದು ಎಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ ಆಕ್ಷೇಪಣೆ ಮಾಡ್ತಕ್ಕಂಥ ಜನ ಎಲ್ಲಿದ್ದು ಹೇಗಿದ್ದು ಆಕ್ಷೇಪಣೆ ಮಾಡ್ತಾರೆ. ಸೊ ನಮ್ಗೆ ಅಷ್ಟೆಲ್ಲ ಡೀಟೇಲ್ ಆಗಿ ಬೇಕಾಗಿಲ್ಲ. ಹಾಗಾಗಿ ಗೌರಿ ಹಬ್ಬ ಮತ್ತೆ ಗಣಪತಿ ಹಬ್ಬ ಆದ ದಿನ ಸಾಯಂಕಾಲ ಒಳ್ಳೆ ಮುಹೂರ್ತದಲ್ಲಿ, ಸಾಯಂಕಾಲ 4:15 6 ಇಲ್ಲ 6 7 ಒಳ್ಳೆ ಮುಹೂರ್ತಗಳು ಸಾಮಾನ್ಯವಾಗಿ ಇರುತ್ತೆ. ಆ ಟೈಮ್ಗಳಲ್ಲಿ ಬಿಡ್ತಕ್ಕಂತಹದ್ದು ಸೂಕ್ತ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಈ ವರ್ಷ ಬಂದಿರತಕ್ಕಂತಹ ಗೌರಿ ಮತ್ತೆ ಗಣೇಶ 2026ನೇ ಇಸ್ವಿ 2026 ಈ ವರ್ಷ ಬಂದಿರತಕ್ಕಂತಹ ಗೌರಿ ಗಣೇಶ ಒಂದೇ ದಿನ ಸೋಮವಾರ ಬೆಳಗ್ಗೆ 6:45 ಒಳಗೆ ಗೌರಿ ಹಬ್ಬ ಮಾಡ್ತಕ್ಕಂತಹದ್ದು, ಬೆಳಗ್ಗೆ 7 ಗಂಟೆಯ ನಂತರದಲ್ಲಿ ಗಣಪತಿ ವ್ರತವನ್ನು ಮಾಡ್ತಕ್ಕಂತಹದ್ದು ಬಹಳ ಸೂಕ್ತ ಅನ್ನೋದು ಧರ್ಮಶಾಸ್ತ್ರದ ನಿರ್ಣಯ. ಸರ್, ಹಾಗೆ ಇನ್ನೊಂದು ಕಡೆಯ ಪ್ರಶ್ನೆ ಈ ಗಣೇಶ ವ್ರತದ ಬಗ್ಗೆ. ಗಣಪತಿಯನ್ನ ತರಬೇಕಾದ್ರೆ ಎಡಮುರಿ ಗಣಪತಿ ತರಬೇಕು, ಬಲಮುರಿ ಗಣಪತಿ ತರಬೇಕು. ಬಲಮುರಿ ತಂದ್ರೆ ಅದಕ್ಕೆ ಇಂತಿಂಥ ನಿಯಮಗಳು ಪಾಲಿಸ್ಬೇಕು, ಎಡಮುರಿ ಗಣಪತಿ ತಂದ್ರೆ ಅದಕ್ಕೆ ಈ ತರ ನಿಯಮನ್ನ ಪಾಲಿಸ್ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆನೂ ದಯವಿಟ್ಟು ತಿಳಿಸ್ಕೊಡಿ ಸರ್. ಯಾಕಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊಂದಲಗಳಿದೆ. ಅವ್ರು ತಿಳ್ಕೊಂಡಿದ್ದೇ ಸತ್ಯ ಅಂತ ಹೇಳಿ ಇನ್ನೊಬ್ರಿಗೂ ಅದನ್ನೇ ಹೇಳ್ಕೊಟ್ಟು ಅದನ್ನೇ ಪಾಲಿಸ್ಕೊಂಡು ಬರ್ತಾರೆ. ಆದ್ರಿಂದ ಇದ್ರ ಬಗ್ಗೆನೂ ಶಾಸ್ತ್ರ ಏನ್ ಹೇಳುತ್ತೆ ಅನ್ನೋ ದಯವಿಟ್ಟು ತಿಳಿಸ್ಕೊಡಿ ಸರ್. ಶಾಸ್ತ್ರದಲ್ಲಿ ನನಗೆ ತಿಳಿದ ಮಟ್ಟಿಗೆ, ಯಾಕೆಂದ್ರೆ ಧರ್ಮಶಾಸ್ತ್ರವನ್ನ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೀನಿ, ಆಗಮಶಾಸ್ತ್ರವನ್ನ ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಎಲ್ಲೂ ಕೂಡ ಈ ಬಲಮುರಿ ಗಣೇಶ ಅಂತ ಆಗ್ಲಿ, ಎಡಮುರಿ ಗಣೇಶ ಆಗ್ಲಿ, ಬಲಮುರಿ ಗಣೇಶ ಅಂತ ಪೂಜೆ ಮಾಡ್ಬಿಟ್ರೆ ಬೇಗ ಫಲ ಕೊಟ್ಬಿಡುತ್ತೆ ಅಂತಾಗ್ಲಿ, ಎಡಮುರಿ ಗಣೇಶ ಅಂತ ಪೂಜೆ ಮಾಡಿದ್ರೆ ಫಲ ನಿಧಾನ ಕೊಡುತ್ತೆ ಅಥವಾ ಕೊಡಲ್ಲ ಅಂತ ಆಗ್ಲಿ ಎಲ್ಲೂ ಹೇಳಿಲ್ಲ. ಇದು ಜನಗಳಲ್ಲಿ ಒಂದು ಮೌಢ್ಯವನ್ನ ಬಿತ್ತೋದಕ್ಕೆ ಯಾರೋ ಮಾಡ್ತಿರ್ತಕ್ಕಂತಹದ್ದು ಅಂತ ನನಗೆ ಅನ್ಸಿರ್ತಕ್ಕಂತಹದ್ದು. ಇಷ್ಟದ ಮೇಲೆ ಅಕಸ್ಮಾತ್ ಯಾರು ಈ ಬಲಮುರಿ ಗಣೇಶನೇ ತಗೊಂಬನ್ನಿ, ಗಣೇಶನ್ಗೆ ವಿಭೂತಿ ಇರೋ ಗಣೇಶನ್ನೇ ಇಡಿ, ಈ ಪ್ರಶ್ನೆ ಕೇಳಿಲ್ಲ ಅದು ಹೇಳ್ತಾ ಇದೀನಿ, ವಿಭೂತಿ ಇರೋ ಗಣೇಶನ್ನೇ ತಗೊಂಬನ್ನಿ, ಇಲ್ಲ ನಾಮ ಇರ್ಬೇಕು ಗಣೇಶನ್ಗೆ. ಗಣೇಶನ್ ನಾಮ ನೀವ್ ಹಾಕ್ತಿರೋತ್ತು, ಗಣೇಶ ಯಾವತ್ತು ಹಾಕೊಂಡಿರೋದು ನಾನಂತೂ ನೋಡಿಲ್ಲ. ಸೊ ಹಾಗಾಗಿ ಗಣೇಶ ವಿಭೂತಿ ಇಟ್ಕೊಂಡಿದ್ದಾನೋ ನಾಮ ಇಟ್ಕೊಂಡಿದ್ದಾನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಗಣೇಶ ಶಿವನ್ ಮಗ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಒಪ್ಕೊಂಡಾಗ ಅವನು ವಿಭೂತಿಯನ್ನ ಇಟ್ಕೊಳ್ತಾನೆ ಅಂದಾಗ ಇವನು ಇಟ್ಕೊಳ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ವಿಭೂತಿಯನ್ನ ಈ ಪೇಂಟ್ ಮಾಡ್ತಕ್ಕಂಥವ್ರು ಬೆಳೆದಿರ್ತಾರೆ. ಹಾಗಾಗಿ ಆ ವಿಭೂತಿ ಇರೋದು ಬೇಡ, ನಾಮ ಇರೋದು ಇರ್ಬೇಕು, ಅಥವಾ ಆ ನಾಮದಲ್ಲೂ ಕೂಡ ಯು ನಾಮ ಇರ್ಬೇಕು, ವಿ ನಾಮ ಇರ್ಬೇಕು, ಹಿಂಗೆಲ್ಲಾ ಕಿತ್ತಾಡಿರ್ತಕ್ಕಂತ ಜನಗಳನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಇದೆಲ್ಲವನ್ನು ದಯವಿಟ್ಟು ಇಂಥದನ್ನೆಲ್ಲ, ಇಂಥ ಅಸಂಬದ್ಧ ವಿಚಾರಗಳನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ. ಆ ನಾಮ ಇರ್ಬೇಕು ಈ ನಾಮ ಇರ್ಬೇಕು ಯಾವ್ದು ಶಾಸ್ತ್ರಗಳಲ್ಲಿ ಏನನ್ನೂ ಹೇಳಿಲ್ಲ. ಯಾವ ತರ ಬೇಕಾದ್ರೂ ಮಾಡ್ಬೋದು, ಮಾಡೋದು ಶ್ರದ್ಧೆಯಿಂದ ಮಾಡಿ. ಮತ್ತೆ ನಾನು ಎಲ್ಲಾ ಜನಗಳಲ್ಲೂ ಹೇಳೋದು ಏನು ಅತಿ ಮುಖ್ಯವಾಗಿ ಅಂದ್ರೆ, ಪೇಂಟ್ ಹಚ್ಚಿರ್ತಕ್ಕಂತಹ ಗಣಪತಿಯನ್ನ, POP ಗಣಪತಿ ಅಂತೆಲ್ಲ ಏನೇನೋ ಕರೀತಾರೆ ಒಂದಷ್ಟು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋದು, ಈ ತರದ್ದೆಲ್ಲ ಯಾವ್ದು ದಯವಿಟ್ಟು ತರಬೇಡಿ. ಶುದ್ಧ ಮಣ್ಣಿನ ವಿಗ್ರಹ, ಯಾವ್ದು ಪೇಂಟ್ ಬಳಿದೇ ಇರ್ತಕ್ಕಂತಹದ್ದನ್ನ ತಗೊಂಬಂದು ನೀವು ತರೋದಿದ್ರೆ. ಇಲ್ಲ ಅಂದ್ರೆ ನೆಮ್ಮದಿ ನಿಶ್ಚಿಂತೆಯಿಂದ
ಬಂಗಾರದ ಗಣಪತಿಗೋ, ಬೆಳ್ಳಿ ಗಣಪತಿಗೋ, ತಾಮ್ರದ ಗಣಪತಿಗೋ, ಪಂಚಲೋಹದ ಗಣಪತಿಗೋ ಅದಕ್ಕೆ ಪೂಜೆ ಮಾಡಿ. ಇದನ್ನೇ ತಂದು ಮಾಡ್ಬೇಕು ಅನ್ನೋದು ಏನು ಇದಲ್ಲ. ಮಾಡ್ಬೇಕಾದ್ರೆ ಶ್ರದ್ಧಾ ಭಕ್ತಿ ಬಹಳ ಇಂಪಾರ್ಟೆಂಟ್. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಾನ್ ಹೇಳ್ದಂಗೆ, ನೀವು ಭಕ್ತಿಯಿಂದ ಮಾಡ್ಬೇಕಾದ್ರು ಆಡಂಬರ ಮುಖ್ಯ ಅಲ್ಲ. ನಿಮ್ಗೆ ಐಶ್ವರ್ಯ ಕೊಟ್ಟಿರ್ತಕ್ಕಂಥದ್ ಭಗವಂತನೇ ಹೊರತು ಆ ಭಗವಂತನಿಗೆ ನೀವು ಆಡಂಬರ ಮಾಡಿ ಏನು ಪ್ರಯೋಜನ ಇಲ್ಲ. ಮಾಡೋ ಕರ್ಮದಲ್ಲಿ ಶ್ರದ್ಧೆ ಇರ್ಲಿ, ಆಡಂಬರ ಯಾವುದು ಬೇಡ. ಶ್ರದ್ಧಾ ಭಕ್ತಿಯಿಂದ ನೀವು ಸ್ವಲ್ಪ ಹೂವನ್ ಪೂಜೆ ಮಾಡೋದು ನಡೆಯುತ್ತೆ. ಶ್ರದ್ಧಾ ಭಕ್ತಿ ಇಲ್ದೇನೆ ಒಂದು ಮಣ ಪೂಜೆ ಮಾಡೋದು ಪ್ರಯೋಜನ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಮಾಡೋ ಕರ್ಮವನ್ನ ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಭಯ ಅಲ್ಲ ಭಕ್ತಿಯಿಂದ ಮಾಡಿ, ಆಗ ಭಗವಂತ ಒಲಿತಾನೆ. ಆಡಂಬರ ಅನ್ನೋದನ್ನ ಎಲ್ಲಾ ಕರ್ಮಗಳಿಗೂ ಬಿಡಿ. ಇವತ್ತಿನ ಒಂದು ದೊಡ್ಡ ಪೆಡಂಭೂತ ಆಗ್ಬಿಡಿದೆ ಎಲ್ಲದಕ್ಕೂ ಆಡಂಬರ ಆಡಂಬರ ಅನ್ನೋದು. ಶೋ ಆಫ್ ಅಂತ ಕರೀತಾರಲ್ಲ ಆ ತರ. ನಮ್ಮನೇಲಿ ಹಾಗೆ ಮಾಡಿದ್ವಿ, ಇದೆಲ್ಲ ಬಿಡಿ. ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಮೊಬೈಲ್ ಅನ್ನ ಸೈಲೆಂಟ್ ಮಾಡೋಕೋ ಹಾಕೋ, ಸ್ವಿಚ್ ಆಫ್ ಮಾಡೋ, ಪೂಜೆ ಮಾಡಿ, ಬಹಳ ಒಳ್ಳೇದು. ಹಾಗಾಗಿ ಇಷ್ಟು ವಿಷಯ ಕೂಡ ಬಹಳ ಸುದೀರ್ಘವಾಗಿ ತಗೊಂಡು ಹೋಗಿದೀವಿ ನಾವು ಎಲ್ಲವನ್ನೂ ಕೂಡ. ಯಾಕಂದ್ರೆ ಸಮಾಜದಲ್ಲಿ ಎಲ್ಲಾ ವರ್ಗದ ಎಲ್ಲಾ ಸಂಶಯದ ಜನಗಳಿಗೂ ಅನುಕೂಲ ಸಿಗಲಿ ಅನ್ನೋದಕ್ಕೋಸ್ಕರ ಇಷ್ಟು ಸುದೀರ್ಘವಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಮಾಡಿದೀವಿ. ಸಾರ್ವಕಾಲಿಕಕ್ಕೂ ಅಪ್ಲೈ ಆಗೋ ರೀತಿಯಲ್ಲಿ ಮಾಡಿದೀವಿ. ಇದನ್ನ ನೀವೇ ಹೆಚ್ಚು ಹೆಚ್ಚು ಶೇರ್ ಮಾಡ್ತೀರಾ ಅನ್ನೋ ಭರವಸೆ ನಮಗಿದೆ. ಯಾಕೆಂದ್ರೆ ನಾನು ಯಾವಾಗ್ಲೂ ಕೇಳ್ತಾ ಇರ್ತದೆ, ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ನೀವು ಹೇಳೋದೇ ಇಲ್ಲ ಅಂತ. ಚೆನ್ನಾಗಿ ಹೇಳ್ತಿದೀವಿ ಅಥವಾ ಸತ್ಯವನ್ನ ಹೇಳ್ತಿದೀವಿ ಅಂದ್ಮೇಲೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ, ನೀವೇ ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ತೀರಾ. ನಾನು ಅದನ್ನ ಹೆಚ್ಚಿಗೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದಿಷ್ಟು ವಿಷಯಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಗೆ ಹೇಳ್ತಿದ್ದೀನಿ. ಸರ್ವೇ ದುರ್ಜನ ಸುಜನಾ ಭವಂತು, ಸರ್ವೇ ಸುಜನಾ ಸುಖಿನೋ ಭವಂತು.